ಮಾರ್ಚಿಂದ ಸೆಪ್ಟೆಂಬರ್ ಒಳಗೂ ಕಂಡು ಕೇಳರಿಯದಂತಹ ದುರಂತಗಳ ಸರೆಮಾಲಿನೇ ನಾವು ಈ ಬರುವಂತಹ ವರ್ಷದಲ್ಲಿ ಕಾಣ್ತೀವಿ. ವಿಶೇಷವಾಗಿ ಈ ವರ್ಷದಲ್ಲಿ ನಡೆಯುವಂತಹ ಕೆಲವೊಂದು ಪ್ರಸಂಗಗಳು ತುಂಬ ಲಾಂಗ್ ಟರ್ಮ್ಗೆ, ತುಂಬ ಒಂದು ದೀರ್ಘಕಾಲದವರೆಗೂ ಚರ್ಚೆ ಆಗುವಂತಹ ಸಮಸ್ಯೆಗಳಿರ್ತವೆ. ರಾಜಕೀಯದಲ್ಲಿ ಏನಾಗಬಹುದು ಅಂತ ನೋಡೋಣ. ವಿಶೇಷವಾಗಿ ರಾಜಕೀಯದಲ್ಲಿ ರಾಜ್ಯ, ರಾಷ್ಟ್ರ ಅಂದರೆ ಇದು ಪೂರ್ಣ ದೇಶವ್ಯಾಪಿ ಮತ್ತು ಇಡೀ ಒಂದು ಜಗತ್ತಿಗೆ ಅಫೆಕ್ಟ್ ಆಗುವಂಥದ್ದು. ಇದರಲ್ಲಿ ಏನಿದೆ ಅಂದರೆ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಜ್ಯಪಾಲರು ಅಥವಾ ರಾಷ್ಟ್ರಪತಿಗಳು ಅಥವಾ ಒಂದು ದೇಶದ ಪ್ರಮುಖ ರಾಜಕೀಯ ಗಣ್ಯ ವ್ಯಕ್ತಿಗಳ ಒಂದು ದುರ್ಮರಣವಾಗುವುದಾಗಲಿ ಅಥವಾ ಮರಣವಾಗುವುದಾಗಲಿ ಅಥವಾ ಯಾವುದೋ ಒಂದು ಸಿಡಿಯಿಂದ ಸಿಲುಕಿ ನಾನಾ ರೀತಿಯಿಂದ ಕಷ್ಟಪಟ್ಟು ಅದರಿಂದ ಅದು ದೊಡ್ಡ ದೊಡ್ಡ ಜನಾಂದೋಲನ ಆಗುವಂತಹ ಸನ್ನಿವೇಶಗಳು ನಮಗೆ ಈ ಬರಲಿರೋ ದಿನಗಳಲ್ಲಿ ಹೇರಳವಾಗಿ ಸಿಗುತ್ತೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಜನಾಂದೋಲನ ಅದು ಏನು ಹೇಳ್ತಾರಲ್ಲ, ಕಮ್ಯುನಲ್ ರೈಟ್ಸ್ ಅನ್ಬೋದು, ಅಥವಾ ನೀನು ಧಾರ್ಮಿಕ ದಂಗಲ್ ಅನ್ಬೋದು, ಕಮ್ಯುನಲ್ ರೈಟ್ಸ್ ಅನ್ಬೋದು, ಸಿವಿಲ್ ವಾರ್ ಅನ್ಬೋದು, ಅಥವಾ ನೀವು ಯಾವುದೋ ಹೆಸರು ಕೊಡ್ಬೋದು. ಈಗ ನಡೆಯುವಂತಹ ಒಂದು ಗಲಭೆ ಮಾತ್ರ ಶತಸಿದ್ಧ. ಇದು ಒಂದು ಗ್ರಹಗಳ ಯುತಿಯಿಂದ ಆಗ್ತಾ ಇದೆ. ಈ ಯುತಿ ಹೇಗೆಂತಂದರೆ ಇವತ್ತು ನಿನ್ನೆದಂತಲ್ಲ, ಈ ಯುತಿ ಸರಳವಾಗಿ ನಾವು 400 ವರ್ಷವನ್ನು ಅನಲೈಸ್ ಮಾಡಿದಾಗ ಕೆಲವೊಂದು ಸಂಗತಿಗಳು 400 ವರ್ಷದ ಹಿಂದೆ ನಡೆದಂಥ ಘಟನಾವಳಿಗಳು ಇವಾಗ ಮತ್ತೆ ಮರುಕಳಿಸುತ್ತೆ. ಹೇಗೆ ಅಂತಂದರೆ ಧಾರ್ಮಿಕತೆಯಲ್ಲಿ ಒಂದು ಮಹಾ ತಿರುವು ಬಂದ್ಬಿಡುತ್ತೆ. ಒಂದು ಧಾರ್ಮಿಕ ದಂಗಲ್ ಅಂತ ಹೇಳ್ಬೋದು. ಧಾರ್ಮಿಕತೆಯಲ್ಲಿ ಮಹಾ ತಿರುವು ಬಂದು ಅದು ಒಂದು ಧಾರ್ಮಿಕ ಒಂದು ಎರಡು ಪಂಥಗಳ ಮಧ್ಯೆ ದೊಡ್ಡ ಲೆವೆಲ್ಗೆ, ದೊಡ್ಡ ಪ್ರಮಾಣಕ್ಕಾಗಿಯೇ ಇಡೀ ಭಾರತವೇ ಹತ್ತಿ ಉರಿಯುವಂತಹ ಪ್ರಸಂಗ ಈ ಮಾರ್ಚಿಂದ ಶುರು ಆಗುತ್ತೆ. ಆ್ಯಕ್ಚುಲಿ ಹೋದ ಫೆಬ್ರವರಿ ನಾವು ಹೇಳಿದ್ವಿ, ಇವಾಗ ಅದು ಕ್ಲೈಮ್ಯಾಕ್ಸ್ ಪಾರ್ಟ್ನ ಶುರು ಆಗಿದೆ. ಇದು ರಾಜಕೀಯದಲ್ಲಿ ಎರಡನೇ ಅಂಶ ಏನು ಹೇಳೋದಂದರೆ ಸುಮಾರು ಏರುಪೇರುಗಳು, ಸುಮಾರು ರಾಜಕೀಯದಲ್ಲಿ ಹಸ್ತಾಂತರಗಳು, ಏರುಪೇರುಗಳು, ರಾಜಕೀಯ ಪತನಗಳು ನಾವು ಈ ಬರಲಿರೋ ದಿನಗಳಲ್ಲಿ ಹೇರಳವಾಗಿ ಕಾಣಿಸ್ತೀವಿ. ಈ ಬರುವಂತಹ ಮೇ ತಿಂಗಳಲ್ಲಿ, ಮೇ 2025 ಮಾಸ್ ಡೆತ್ ಆಗುತ್ತೆ. ಮಾಸ್ ಡೆತ್ತು ಪ್ರಾಕೃತಿಕವಾಗಿ ಆಗ್ಬೋದು ಅಥವಾ ಮನುಷ್ಯಕೃತವಾಗಿರುವಂಥ ಆಗ್ಬೋದು. ಮಾಸ್ ಡೆತ್ ಆಗುವಂಥ ಸಮಯ ಬರುತ್ತೆ ಅಂತ ಹೇಳಿದೆ. ಸೊ ಆವಾಗ ಹೇಳಿರುವಂಥ ಭವಿಷ್ಯವಾಣಿಗೆ ಇವಾಗ ಕ್ಲೈಮ್ಯಾಕ್ಸ್ ಪಾರ್ಟ್ ಬಂದಿದೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ನೀವು ಹೇರಳವಾಗಿ ನೋಡ್ಬೋದು, ಮಾಸ್ ಡೆತ್ ಅನ್ನೋದು ಪ್ರಾಕೃತಿಕವಾಗಿ ಅಥವಾ ಮನುಷ್ಯಕೃತವಾದಂತಹ ಒಂದು ಕೃತ್ಯಗಳಿಂದ ನಾವು ಮಾಸ್ ಡೆತ್ತನ್ನು ನೋಡ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ಈ ಒಂದು 2025 ಏನಿದೆಯಲ್ಲ, ಆ ಒಂದು ಎಂಟೈರ್ ಒಂದು ವರ್ಷದಲ್ಲಿನೇ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದೇನು 4 ತಿಂಗಳಿದೆಯಲ್ಲ ತುಂಬಾ ಒಂದು ಕರಾಳ ಇದೆ, ವಿಕ್ರಾಳ ಇದೆ. ಅದಲ್ಲದೇ ನಮ್ಮ ಬರುವಂತಹ ಯುಗಾದಿ ತುಂಬ ದುರಂತಗಳ ಸರೆಮಾಲೆಗಳನ್ನೇ ಹೊತ್ತು ತರುತ್ತೆ. ಇದು ಹೊಸ ವರ್ಷ ಹೊಸ ವರ್ಷ ಸುಮ್ಮನೆ ಬರಲ್ಲ, ದುರಂತಗಳ ಸರೆಮಾಲನೆ ಎತ್ಕೊಂಡು ಬರುತ್ತೆ. ಇದು ಕೆಲವೊಂದು ವಿಶೇಷವಾದಂತಹ ಪ್ರಸಂಗಗಳು, ವಿಶೇಷವಾದಂತಹ ಸಮಸ್ಯೆಗಳನ್ನು ಮನುಷ್ಯರಿಂದ ಅಥವಾ ಪ್ರಕೃತಿಯಿಂದ ಹುಟ್ಟಲೇಬೇಕು, ಹುಟ್ಟುತ್ತೆ. ಇದು ಮಾತ್ರ ಪರಮಾತ್ಮನಾಣೆ ಸತ್ಯ. ಇದಕ್ಕೇನಂತೀವಿ ಅಂದರೆ ಜಿಯೋ ಪೊಲಿಟಿಕಲ್ ಚೇಂಜಸ್ ಅಂತ ನಾವು ಹೇಳ್ತೀವಿ. ಇದು ಮಾತ್ರ ಈ ವರ್ಷದಲ್ಲಿ ನಡೆಯೋದು ಮಾತ್ರ ಶತಸಿದ್ಧ.